ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 72 ಇಂದಿನ ಸಂಚಿಕೆಯಲ್ಲಿ ಸುಧಾ, ಚೇತನ್ ಬಾವ ಹಾಗೆ ಮಾಡಬಾರ್ದಿತ್ತು. ಇನ್ನು ಉಳಿದವರನ್ನು ಅವರು ಕಂಡಿಡ್ತೀನಿ ಎಂದು ಹೋಗಿದ್ದಾನೆ ಎಂದರು. ಆದ್ಯ ಏನು ಹೇಳಿದ್ದಾನೆ ಎಂದು ಯೋಚಿಸಿ, ಅಮ್ಮ ಆದಿ ಏನು ಹೇಳ್ದ ಎಂದಳು ತುಸು ಕ್ಯೂರಿಯಸ್ನಲ್ಲೇ. ಮುಂದೆ ಆದ್ಯ ಆದಿ ಏನು ಹೇಳ್ದ ಎಂದು ಕೇಳಿದಾಗ ಸುಧಾ ಅವರು ಆದಿ ಏನು ಹೇಳಿದ ಎಂದು ಹೇಳೋಕೆ ಶುರು ಮಾಡಿದರು. ಆದಿ ಲಂಡನ್ನಿಂದ ಬಂದವನೇ ಮನೆಯವರನ್ನೆಲ್ಲ ಕರೆದು, ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು, ಅದನ್ನು ತಿಳಿದ ಮೇಲೆ ಏನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಎಂದ. ಎಲ್ಲರೂ ಏನಿರಬಹುದು ಎಂದು ನೋಡ್ತಿದ್ರು. ಎಲ್ಲರ ಮುಖಗಳನ್ನು ನೋಡಿದ ಆದಿ LED ಕೆಲವು ಫೋಟೋಸ್ ಹಾಕಿದ. ಅದರಲ್ಲಿ ಯಮುನಾ ಮತ್ತು ರಾಘವನ್ ಫೋಟೋಸ್ ಇದ್ದವು. ರಾಧ ಹಚ್ಚಿ ಕಣ್ತುಂಬಿ ನನ್ನ ಯಮುನಾ ಎಂದುಕೊಂಡು ಅಲ್ಲೇ ಇದ್ದ ಆದಿ ಕಡೆ ನೋಡಿದ್ರು. ತುಂಬ ಕುತೂಹಲದಲ್ಲೇ ಯಮುನಾ ಮಗಳ ಜೊತೆಗಿನ ಕೆಲವು ಫೋಟೋ ತೋರಿಸಿದ್ರು. ರಾಧ ಅವರು, ಅಂದರೆ ನನ್ನ ಯಮುನಾಗೆ ಮಗಳಿದ್ದಾಳ ಎಂದು ಖುಷಿಯಲ್ಲಿ ಆ ಫೋಟೋ ನೋಡುತ್ತಾ ನಿಂತರು. ಚಿಕ್ಕ ಮಗುವಾಗಿದ್ದಾಗ ಆದ್ಯ ಫೋಟೋ ತೋರಿಸಿ ಜೊತೆಗೆ ಅಮ್ಮ ಮಗಳು ಅವರ ಪುಟ್ಟ ಸಂಸಾರದ ವಿಡಿಯೋ ತೋರಿಸಿದ್ರು. ಅದರಲ್ಲಿ ಆದ್ಯ ಬರ್ಡೇ ದಿನದ ವಿಡಿಯೋ. ಅದರಲ್ಲಿ ಖುಷಿಯಾಗಿದ್ದ ಯಮುನಾ ಉಸಿರಾಡೋಕೆ ಕಷ್ಟಪಟ್ಟು ಕೆಳಗೆ ಕುಸಿದು ಬೀಳೋದು ರೆಕಾರ್ಡ್ ಆಗಿತ್ತು. ಅದನ್ನು ನೋಡಿದ ರಾಧವರು ಕಣ್ತುಂಬಿ ಯಮುನಾ ಎಂದು ಆದಿ ಕಡೆ ತಿರುಗಿ, ನನ್ನ ಯಮುನಾಗೇನಾಯಿತು ಎಂದರು ಅಳ್ತಾ. ಆದಿ, ಅಜ್ಜಿ ಮುಂದೆ ನೋಡಿ ಎಂದ. ಅಲ್ಲಿಂದ ರಾಘವನ್ ಮತ್ತೆ ಮುದ್ದಾದ ಆದ್ಯ ಫೋಟೋ ತೋರಿಸಿದ್ರು. ಆದ್ಯ ಮಾರ್ಷಲ್ ಕಲಿಯೋದು, ಅವಳ ಓದಿನಲ್ಲಿ ಪ್ರೈಸ್ ತಗೊಂಡಿರೋದು ನೋಡಿ ಯಮುನಾ ತನ್ನ ಮಗಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ ಎಂದು ಹೆಮ್ಮೆಯಿಂದ ಕಣ್ತುಂಬಿತು. ಆದ್ಯ ಮತ್ತೆ ಅವಳ ತಂದೆ ಫೋಟೋ ಜೊತೆಗೆ ಅವಳು ಪ್ರಾಯಕ್ಕೆ ಬಂದಾಗ ಒಂದು ಕಪ್ ಹಿಡಿದು ಬಂದು ಬೆಡ್ ಮೇಲೆ ಮಲಗಿರುವ ತನ್ನ ತಾಯಿ ಬಳಿ ಬಂದು, ಮಾಮ್, ನಿನ್ನ ಮಗಳು ನೀನು ಕಲಿಸಿಕೊಟ್ಟ ಡ್ಯಾನ್ಸ್ನ ಕಲಿತು ದಿ ಬೆಸ್ಟ್ ಡ್ಯಾನ್ಸರ್ ಅನ್ನೋ ಅವಾರ್ಡ್ ತಗೊಂಡಿದ್ದೀನಿ ನೋಡಿ ಮಾಮ್ ಎಂದು ಅವಳ ನಿಶ್ಚಲ ಕೈ ತಗೊಂಡು ತಾನೇ ಅವಳ ತಲೆ ಮೇಲೆ ಇರಿಸ್ಕೊಂಡು ಅಳುತ್ತಾ, ಸೂಪರ್ ಮಗಳೇ ಎಂದು ಹೇಳು ಮಾಮ್ ಎಂದು ಅಳುತ್ತಿದ್ಲು. ಮನೆಯವರೆಲ್ಲ ಎದ್ದು, ಏನು, ನಮ್ಮ ಮನೆಗೆ ಬಂದಿದ್ದ ನಕ್ಷತ್ರ ನಮ್ಮ ಯಮುನ ಮಗಳ ಎಂದು ಕಣ್ತುಂಬಿ ನಿಂತರು. ಆದ್ಯ ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಬಾರಿ ಅಳುವ ಫೋಟೋ ತಾನೇ ಕ್ಲಿಕ್ ಮಾಡಿದ ಆದಿ ಅದನ್ನು ತೋರಿಸ್ದ. ಹಾಗೆ ಯಾರಿಗೂ ಗೊತ್ತಾಗಬಾರದು ಎನ್ನುವಂತೆ ಮನೆಯವರ ಮುಂದೆ ಖುಷಿಯಾಗಿ ತನ್ನ ನೋವನ್ನೆಲ್ಲ ಮರೆತು ನಗುವ ಫೋಟೋ ಕೂಡ ಹಾಕಿದ್ದ. ಅವಳು ಇಲ್ಲಿಗೆ ಬಂದಾಗ ಸುಪ್ರಿಯಾ ಅವರಿಗೆ ಆಪರೇಷನ್ ಮಾಡಿ ಅವರನ್ನು ನೋಡಿಕೊಂಡಿದ್ದು, ಸುಧಾ ಅವರಿಗೂ ಆಪರೇಷನ್ ಮಾಡಿ ನೋಡಿಕೊಂಡಿದ್ದು, ಅಜ್ಜಿ ಹುಷಾರಿಲ್ಲ ಎಂದು ಗೊತ್ತಾಗಿ ತಾನೇ ಆಯುರ್ವೇದ ಮೆಡಿಷನ್ ತಯಾರಿಸಿ ಅವರಿಗೆ ಹಾಲಿನಲ್ಲಿ ಹಾಕಿ ಕೊಡುತ್ತಿದ್ದುದು ತೋರಿಸ್ದ. ಈಗ ಎಲ್ಲರೂ ಆದ್ಯಲ್ಲಿ, ನನ್ನ ಮೊಮ್ಮಗಳು ಆದ್ಯ ಎಲ್ಲಿ ಎಂದರು. ಆದಿ, ಅವಳು ಹೋದ ಕೆಲಸನ ಸಕ್ಸಸ್ ಮಾಡಿದ್ದಾಳೆ, ಸಾಧಿಸಿದ್ದಾಳೆ ಎಂದು ಮೊದಲ ಮಾರ್ಷಲ್ ಪಂದ್ಯದ ವಿಡಿಯೋ ಹಾಕಿದ. ಅದರಲ್ಲಿ ಸ್ಲಿಮ್ ಹುಡುಗಿ ಒಬ್ಬ ದೊಡ್ಡ ವ್ಯಕ್ತಿ ಜೊತೆಗೆ ಫೈಟ್ ಮಾಡೋಕ್ಕೆ ನಿಂತಿರುವ ದೃಶ್ಯ ಜೊತೆಗೆ ಅವನು ಹೆಣ್ಣು ಹುಡುಗಿ ನೋಡೋಕೆ ಚೆನ್ನಾಗಿದೆಯಾ ಹೋಗು ಎಂದು ತುಚ್ಛವಾಗಿ ಹೇಳಿದ್ದು ನೋಡಿ ಆದ್ಯ ಕಣ್ಣು ಶಾರ್ಪ್ ಆಯಿತು. ಅವಳು ಎದುರದೆ ರಿಂಗ್ ಒಳಗೋಗಿ ತನ್ನ ಪೊಸಿಷನ್ ತಗೊಂಡ್ಳು. ಅಷ್ಟು ದೊಡ್ಡ ಬಾಡಿ ಬಿಲ್ಡರ್ನ ಒಂದೇ ಪಂಚಿನಲ್ಲಿ ನೆಲಕ್ಕೆ ಉರುಳಿಸಿದ್ಲು. ತನ್ನ ಮುಷ್ಟಿ ಬಿಟ್ಟು ಕೋಪದಲ್ಲೇ ಕೆಳಗೆ ಜಂಪ್ ಮಾಡಿದ್ಲು. ಅವಳ ಮಾರ್ಷಲ್ ನೋಡಿ ಖುಷಿಯಾಗಿ ಎಲ್ಲರೂ, ಆದ್ಯ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಲ್ವಾ ಎಂದರು. ಎಲ್ಲ ಮುಗಿದ ಮೇಲೆ ಆದಿ, ಈಗ ಕೇಳಿ ನಿಮ್ಮ ಪ್ರಶ್ನೆಗಳನ್ನು ಎಂದ. ರಾಧಾ ಅಜ್ಜಿ, ನನ್ನ ಯಮುನಾಗೆ ಏನಾಯಿತು? ಅವಳು ಹೇಗಿದ್ದಾಳೆ ಈಗ? ಅವಳು ಈಗ ಎಲ್ಲಿದ್ದಾಳೆ ಎಂದರು. ಆದಿ ಶೋಲ್ಡರ್ ಹಿಡಿದು. ಆದಿ ಸುತ್ತ ಒಮ್ಮೆ ನೋಡಿ ಸೀದಾ ಚೇತನ್ ಮಲಗಿದ ರೂಮ್ ಕಡೆ ಹೋಗಿ ಅವನನ್ನು ಕಾಲರ್ ಹಿಡಿದು ಎಳ್ಕೊಂಡು ಬಂದ. ರಮೇಶ್ ಇದನ್ನು ನೋಡಿ ಶಾಕ್ ಆಗಿತ್ತು. ಇದರಲ್ಲೂ ಇವನ ಕೈವಾಡ ಇದೆಯಾ ಅಂತ. ಚೇತನ್, ಬಿಡೋನನ್ನ
ಯಾಕೋ ನಾಯಿ ಎಳ್ಕೊಂಡು ಬಂದ ಥರ ಎಳ್ಕೊಂಡು ಬರ್ತಿದ್ಯಾ ಎಂದ ಕೋಪದಲ್ಲಿ. ಹಾದಿ ಅವನನ್ನು ಸೋಫಾ ಮೇಲೆ ತಳ್ಳಿ ಅವನ ಪಾಪದ ಕತೆನ ಎಲ್ಇಡಿನಲ್ಲಿ ಪ್ಲೇ ಮಾಡ್ದ. ಚೇತನ್ ಬಿಲ್ಲ ಲ್ಯಾಂಡ್ ಮಾಫಿಯಾ ಮಾಡೋದ್ರಲ್ಲೇ ಕಿಂಗ್ ಪಿನ್ ಆಗಿದ್ದ. ಅವನು ಎಷ್ಟೋ ಬಿಲ್ಡಿಂಗ್ ಕಳಪೆನಲ್ಲಿ ಕಟ್ಟಿಸಿ ಕಡಿಮೆ ಬಜೆಟ್ನಲ್ಲಿ ಲೋ ಮೆಟೀರಿಯಲ್ ಹಾಕಿಸಿ ಕಟ್ಟಿಸಿಬಿಡ್ತಿದ್ದ. ಅದು ಸ್ವಲ್ಪ ದಿನವಾದ ಮೇಲೆ ಕುಸಿದು ಎಷ್ಟೋ ಸಾವು ನೋವಾಗಿದ್ದು. ಅದರಲ್ಲಿ ಉಳಿದ ದುಡ್ಡನ್ನು ಆರ್ಸ್ ರೇಸ್ ಮೇಲೆ ಬೆಟ್ ಮಾಡ್ತಿದ್ದ. ಅವನು ಬಿಲ್ಲ ಕಂಪನಿನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಎಷ್ಟೋ ಸುಳ್ಳು ಲೆಕ್ಕ ಕೊಟ್ಟು ದೋಚಿದ್ದ. ಅದರ ಜೊತೆ ಯಮುನಾ ಹಾಸ್ಪಿಟಲ್ಗೆ ಹೋಗಿರುವ CCTV ಫುಟೇಜ್ ತೋರಿಸಿದ. ಎಲ್ಲರೂ ಈಗ ಶಾಕ್ ಆಗ್ತಾರೆ. ಕೋಪದಲ್ಲೇ ರಾಧಾ ಅವರು ಏನೋ ಮಾಡಿದೆ ನನ್ನ ಮಗಳಿಗೆ, ಅವಳು ಹೀಗೆ ಬೆಡ್ ಮೇಲೆ ಮಲಗೋತಾರ ಎಂದು ಎರಡು ಬಾರಿಸಿದ್ರು. ಚೇತನ್, ಇಲ್ಲ ಅಮ್ಮ, ನಾನೇನು ಮಾಡಿಲ್ಲ, ಅವಳು ನನ್ನ ತಂಗಿ, ಅದಕ್ಕೆ ನೋಡಕ್ಕೆ ಹೋಗಿದ್ದೆ ಎಂದ. ಅವನ ತಪ್ಪನ್ನು ಒಪ್ಕೊಳ್ಳದೆ ಹಾದಿ ಅವನ ಕಡೆ ಕೊಲ್ಲೋ ನೋಟ ಬೀರಿ ಅವನ ವಾಯ್ಸ್ ನೋಟ್ ರೆಕಾರ್ಡ್ ಪ್ಲೇ ಮಾಡ್ದ. ಅದರಲ್ಲಿ ಚಿನ್ನು, ಆ ಯಮುನ ಬದುಕಿದ್ದಾಳ, ಅವಳನ್ನು ಮುಗಿಸ್ಬಿಡೋಣ ಎನ್ನುವ ಮಾತು ಕೇಳಿದ್ದು ನೋಡಿ ಎಲ್ಲರೂ ಇಂಥ ಕೆಟ್ಟ ಮನುಷ್ಯನ ಚೆಂದು ಯವನ ಕಡೆ ನೋಡಿದ್ರು. ಈಗ ಹೇಳೋ, ಯಾಕೋ ನನ್ನ ಮಗಳಿಗೆ ಹೀಗೆ ಮಾಡಿದೆ ಎಂದು ರಾಧಾ ಅಜ್ಜಿಯವರು ಕೇಳಿದ್ರು. ಅವನು ಮೊದಲು ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಎಲ್ಲರೂ ಕೇಳಿದಾಗ ಇನ್ನೇನು ಮುಖವಾಡ ಕಳಿಸಿದೆ ಎಂದು ಹೌದು ನಾನೇ ಮಾಡಿದ್ದು ಎಂದು ಒಪ್ಕೊಂಡ. ಎಲ್ಲರೂ ಯಾಕೀಗ ಮಾಡಿದೆ ಎಂದು ಕೇಳಿದಾಗ ಚೇತನ್ ನಗತ, ಈ ಮನೆಯಲ್ಲಿ ನನಗೆ ಒಂದು ಸ್ಥಾನ, ಈ ರಮೇಶ್ ಮತ್ತು ಯಮುನಾಗೆ ಒಂದು ಸ್ಥಾನ ಇರ್ತಿತ್ತು. ಅವರಿಬ್ಬರಿಗೆ ತೋರುವ ಒಂದು ಚೂರು ಪ್ರೀತಿ ನನಗೆ ತೋರ್ತಿರ್ಲಿಲ್ಲ. ಆ ಓದು ಅನ್ನೋದು ನನ್ನ ತಲೆಗೆ ಹತ್ತಲಿಲ್ಲ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ಯಾವಾಗಲೂ ರಮೇಶ್ ಯಮುನಾನ ನೋಡಿ ಕಲಿ ಅಂತ ಹೀಯಾಳಿಸಿ ಮಾತಾಡೋರು. ಅಮ್ಮ ಯಾವಾಗಲೂ ರಮೇಶ್ಗೆ ಅದು ಕೊಟ್ಟಿಲ್ಲ, ಯಮುನಾಗೆ ಇದು ಕೊಟ್ಟಿಲ್ಲ ಅನ್ನೋರೇ ವಿನಃ ಚೇತನ್ಗೂ ಏನಾದರೂ ಕೊಡಬೇಕು ಅಂತ ಹೇಳ್ತಾನೆ ಇರಲಿಲ್ಲ. ಯಾಕಂದರೆ ನಾನವ್ರ ಮಗ ಅಲ್ಲ, ಅದಕ್ಕೆ ಎಂದು ಜೋರಾಗಿ ಕಿರ್ಚಿದ. ರಾಧಾ ಅವರು ದೊಡ್ಡ ಕಣ್ಬಿಟ್ಟು ನಿಂತರು, ಶಾಕ್ನಲ್ಲೇ. ಈಗ ಮನೆ ಜನಗಳ ದೃಷ್ಟಿ ರಾಧಾ ಅಜ್ಜಿಯ ಮೇಲೆ ಹೋಯಿತು. ಚೇತನ್, ಹೌದು, ನಾನು ರಾಧಾ ಮಗ ಅಲ್ಲ. ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯ ಆಗಿರಬೇಕು ಅಲ್ವಾ? ಅದಕ್ಕೆ ಕಾರಣ ಆ ಯಮುನಾ, ಅವಳಿಂದ ನನ್ನ ಹುಟ್ಟಿನ ರಹಸ್ಯ ಗೊತ್ತಾಗಿದ್ದು ಎಂದು ಹೇಳಿದ್ದು ನೋಡಿ ಎಲ್ಲರೂ ಶಾಕ್ನಲ್ಲೇ ನೋಡಿದರು. ರಮೇಶು ರಾಧಾ ಅವರನ್ನು ನೋಡಿ ಚೇತನ್ ಕಡೆನೇ ಹುಪ್ಪುಗಂಟಿಗೆ ನೋಡಿದರು. ಚೇತನ್, ಎಸ್, ನಾನು ರಾಧಾ ಮಗ ಅಲ್ಲ, ನಿಮ್ಮಪ್ಪನ ಚಪಲಕ್ಕೆ ಹುಟ್ಟಿದ ಪಾಪದ ಪಿಂಡ ನಾನು ಎಂದ. ರಮೇಶ್ ಕಡೆನೇ ನೋಡಿ ಎಲ್ಲರೂ ಈಗ ಚೇತನ್ ಕಡೆನೇ ನೋಡ್ತಿದ್ರು. ಚೇತನ್ ಇಷ್ಟು ದಿನದ ತನ್ನ ಮನದಲ್ಲಿದ್ದ ಕತೆನ ಹೊರಗಾಗ್ತಾನೆ. ನಮ್ಮಮ್ಮ ಈ ಮನೆಯ ಕೆಲಸದ ಹೆಂಗಸು. ನನ್ನ ಅಪ್ಪ ಅನ್ಸ್ಕೊಂಡವನು ನನ್ನ ಅಮ್ಮನ ಮೇಲೆ ಕಣ್ಣಾಕಿ ತನ್ನ ಆಸೆ ತೀರಿಸ್ಕೊಳ್ಳಲು ಬಲವಂತ ಮಾಡಿ ಅವಳನ್ನು ಬಳಸ್ಕೊಂಡು ನನ್ನ ಜನ್ಮಕ್ಕೆ ಕಾರಣ ಆದ. ಆಗ ನನ್ನ ತಾಯಿ ಬಸುರಿ, ಅದೇ ಸಮಯಕ್ಕೆ ರಾಧಾ ಅಮ್ಮ ಕೂಡ ಬಸುರಿ. ಅದೇ ಸಮಯದಲ್ಲಿ ಈ ಮನೆಯಲ್ಲಿ ರಾಧಾ ಅವರನ್ನು ನೋಡ್ಕೊಳ್ಳೋದು ನೋಡಿ ನನ್ನ ತಾಯಿ ಆಸೆಪಟ್ಟು ನನ್ನ ಮಗನಿಗೂ ಒಂದು ಸ್ಥಾನ ಸಿಗಬೇಕು ಅಂತ ನನ್ನ ಅಪ್ಪ ಅನಿಸಿಕೊಂಡವನ ಬಳಿ ನನಗೂ ಒಂದು ಬಾಳು ಕೊಡಿ ಅಂದಿದ್ದಕ್ಕೆ ನನ್ನ ಅಮ್ಮನನ್ನು ಮನೆಯಿಂದನೇ ಹೊರಗಾಕಿದ್ರು. ಅದಕ್ಕೆ ನನ್ನ ತಾಯಿಗೆ ಅವಮಾನವಾಗಿ ಈ ಮಗು ಹುಟ್ಟಿದ್ರೆ ತಾನೇ ಅಂತ ಚೆಂದು ರಾಧಾ ಅಮ್ಮ ಇನ್ನೇನು ಡೆಲಿವರಿ ಸಮಯ ಬಂದಾಗ ಫಂಕ್ಷನ್ಗೆ ಎಲ್ಲರೂ ಸೇರಿದ್ರು. ನನ್ನ ಎತ್ತವಳು ಹಾಲಿಗೆ ವಿಷ ಬೆರೆಸಿಕೊಟ್ರು. ಮಗು ಸತ್ತೋಯ್ತು. ಅದೇ ಸಮಯಕ್ಕೆ ನನ್ನ ತಾಯಿಗೆ ಪ್ರಸವದ ನೋವು ಶುರುವಾಗಿದೆ. ನಾನು ಹುಟ್ಟಿದೆ. ಅದನ್ನು ನೋಡಿದ ನನ್ನಪ್ಪ ನನ್ನ ತಗೊಂಡೋಗಿ ರಾಧಾ ಮಡಿಲಿಗೆ ಹಾಕಿ ನಮ್ಮ ಮಗ ಅಂತ ಹೇಳಿದ್ರಂತೆ. ರಾಧಾ ಅಮ್ಮ ವಿಚಾರಿಸಿದಾಗ ಆ ಮಗು ಮನೆ ಕೆಲಸದವಳ ಮಗು ಎಂದು ಗೊತ್ತಾಗಿ ನನಗೆ ಒಂದು ದಿನಕ್ಕೂ ಎದೆ ಹಾಲು ಕುಡಿಸಿಲ್ಲ. ನನ್ನ ತಾಯಿನ ಮನೆ ಕೆಲಸಕ್ಕೆ ಇರಿಸ್ಕೊಂಡು ನಿನ್ನ ಸ್ಥಾನ ಏನು ಅನ್ನೋದನ್ನು ತೋರಿಸಿದ್ದು. ಅದಾದಮೇಲೆ ರಮೇಶ್ ಹುಟ್ಟಿದ. ಅಲ್ಲಿಂದ ನನ್ನ ಒಂದು ಮೂಲೆ ಗುಂಪು ಮಾಡಿದರು. ಅಲ್ಲಿಂದ ಬರೀ ಅವನಿಗೆ ಮೊದಲ ಆದ್ಯತೆ ಆಯಿತು. ನನ್ನ ವಾಪಸ್ ಕಳಿಸಿದ್ರೆ ಪ್ರೆಸ್ಟೀಜ್ ಹೋಗುತ್ತೆ ಎಂದು ಇಲ್ಲೇ ಉಳಿಸ್ಕೊಂಡ್ರು. ಹೆಸ್ರಿಗೆ ಮಾತ್ರ ನಾನು ಬಿಲ್ಲ ಮನೆಯ ದೊಡ್ಡ ಮಗ. ಆದರೆ ನನ್ನ ಮನೆಯಲ್ಲಿ ನಾನು
ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಮಾಡಿದರು. ಅದಾದಮೇಲೆ ಶಮು ನಾನು ಹುಟ್ಟಿದ್ಲು. ನನ್ನ ತಾಯಿ ಆ ಮನೆಯ ಕೆಲಸದವಳಾಗೇ ಇದ್ರೆ ವಿನಃ ಆ ಮನೆಯಲ್ಲಿ ಯಾವ ಸ್ಥಾನನೂ ಸಿಗಲಿಲ್ಲ, ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ನನ್ನ ಅಪ್ಪ ಅನ್ಸಿಕೊಂಡವನು ನನ್ನ ತಾಯಿನ ಯೂಸ್ ಮಾಡಿಕೊಂಡು ನನ್ನ ಹುಟ್ಟಿಗೆ ಕಾರಣ ಆದ. ನನ್ನ ತಾಯಿ ನೆಲದ ಮೇಲೆ ಮಲ್ಗೋಳು, ಅದೇ ರಾಧಾ ಅಮ್ಮ ಅತ್ಯಂತ ಮೆದು ಹಾಸಿಗೆ ಮೇಲೆ ಮಲ್ಗೋರು. ನನ್ನ ಜೀವನದಲ್ಲಿ ನಾನು ಯಾರನ್ನ ಮೆಚ್ಚಿಸ್ಬೇಕು? ನನ್ನ ತಂದೆ ನೆಗ್ಲೆಟ, ನನ್ನ ತಾಯಿ ನಿರಾಕರಣೆ. ಇವೆಲ್ಲ ನೋಡಿ ನೋಡಿ ಬೇಜಾರಾಗಿತ್ತು. ನನ್ನ ಜೀವನದ ಬಗ್ಗೆ ಒಬ್ಬರಿಗೂ ಕಾಳಜಿ ಇರಲಿಲ್ಲ. ಅದೇ ನನ್ನ ಎತ್ತವಳು ಬಾಯ್ ಬಿಟ್ಟು ನೀನು ನನ್ನ ಮಗ ಅಂತ ಹೇಳೋಕೆ ಆಗದೆ ಕೆಲಸದವಳ ಥರಾನೇ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು. ನನ್ನ ಮನೆಯವರಿಗಿಂತ ಅವರೇ ವಾಸಿ ಅನ್ಸೋದು. ಯಾರು ಯೋಗ್ಯ ಆಗಿದ್ರು? ದೊಡ್ಡ ಮನೆ ತುಂಬ ದೊಡ್ಡ ದೊಡ್ಡ ಹುಳುಕುಗಳೇ ಇದ್ದಾವೆ ವಿನಃ ಎಲ್ಲೂ ಮಾನವೀಯತೆ ಕರುಣೆಗೆ ಬೆಲೆ ಇರಲಿಲ್ಲ. ತನ್ನ ಆಸೆ ತೀರಿಸ್ಕೊಂಡು ನಮ್ಮಮ್ಮನ್ನ ಮನೆ ಕೆಲಸದವಳನ್ನಾಗಿ ಮಾಡಿ ಅಮ್ಮನಿಂದ ನನ್ನ ಕಿತ್ಕೊಂಡವರು ನನ್ನ ಬಗ್ಗೆ ಏನು ಯೋಚನೆಯೇ ಮಾಡಲೇ ಇಲ್ಲ. ನನ್ನ ಭವಿಷ್ಯದ ಬಗ್ಗೆ ಒಂದು ಎಳ್ಳಷ್ಟು ಚಿಂತೆ ಇರಲಿಲ್ಲ. ನಾನೇನು ಮಾಡಿದ್ದೆ, ನಾನೇನು ತಪ್ಪು ಮಾಡಿದ್ದೆ ಎಂದು ಜೋರಾಗಿ ಕಿಚ್ಚಿದ ಬೇಸರದಲ್ಲಿ ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.